ಸಿಂಧು ನೋಡಿ, ನಿಮ್ ಕಣ್ಣೀರಿನ ಕಟ್ಟೆ ಒಡೆಯೋ ತನಕ ಕಾಯ್ಬೇಡಿ. ನೋಡಿ, ಅದ್ ಯಾರ್ ನಿಮ್ ಮಾತ್ ಕೇಳ್ತಾರೋ ಬಿಡ್ತಾರೋ ನನಗ್ ಗೊತ್ತಿಲ್ಲ, ಆದ್ರೆ ನಾನ್ ನಿಮ್ ಮಾತ್ ಕೇಳ್ತೀನಿ. ನಿಮ್ಗೆ ನನ್ ಮೇಲೆ ನಂಬಿಕೆ ಇದ್ರೆ ಮಾತ್ರ ಹೇಳಿ, ಇಲ್ಲಾಂದ್ರೆ ಬೇಡ. ಏನ್ ಹೇಳಿ, ಎಲ್ಲಿಂದ ಶುರು ಮಾಡ್ಲಿ, ಏನೂ ಗೊತ್ತಾಗ್ತಿಲ್ಲ ಪ್ರಕೃತಿ. ನಾನು ಸರಿ ಮಾಡಕ್ಕೆ ಆಗದೆ ಇರೋಂತ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ. ಸಿಂಧು, ನೀವ್ ಹಾಗಂತ ಅನ್ಕೋಬೇಡಿ. ನೋಡಿ, ಇಲ್ಲಿ ಎಲ್ಲದಕ್ಕೂ ಪರಿಹಾರ ಇದೆ. ಬಗೆಹರಿಸೋ ಸಮಸ್ಯೆ ಆಗಿದ್ರೆ ಇಲ್ಲಿ ತನಕ ನಾನು ಕಾಯ್ತಾನೆ ಇರ್ಲಿಲ್ಲ. ನಾನ್ ಮಾಡಿರೋದು ತಪ್ಪಲ್ಲ ಪ್ರಕೃತಿ, ಪಾಪ. ಸಿಂಧು ಸಿಂಧು ಅಂತದ್ ಏನಾಯ್ತು? ನಾನು ಈ ಮನೆ ಸೊಸೆ ಆಗಿ ಬಂದಿದ್ದು ನನ್ನ ಅಕ್ಕಂಗೋಸ್ಕರ. ನಾನು ಒಂದ್ ಹೇಳ್ಬಲ್ಲೆ, ಧೈರ್ಯವಾಗಿರು. ವಿರಾಟ್ ಜೊತೆ ನಿನ್ ಮದ್ವೆ ಮಾಡ್ಸೋ ಜವಾಬ್ದಾರಿ ನಂದು. ಇಟ್ಸ್ ಮೈ ಪ್ರಾಮಿಸ್. ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಆ ಭವಾನಿನ ನನ್ನ ಮನೆಯಿಂದ ಖಾಲಿ ಮಾಡಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ವಸುಂಧರಾ ರಾಜ್ ಬಹದ್ದೂರೇ ಅಲ್ಲ. ವಿರಾಟ್ ಪಕ್ಕದಲ್ಲಿ ಬೆಳಗ್ಗೆವರೆಗೂ ಇರೋದು ನೀನಲ್ಲ, ನಾನು. ನಾನು ಪ್ರೆಗ್ನೆಂಟ್, ಬಟ್ ನಾನು ಕನ್ಸೀವ್ ಆಗಿರೋದು ನಿಜ ಅಂತ ಇವತ್ತು ಗೊತ್ತಾಯ್ತು. ಇಲ್ಲಿ ತನಕ ಸತ್ಯನ ಎದೆಲೆ ಮುಚ್ಚಿಟ್ಕೊಂಡು ಒಬ್ಳೆ ಒದ್ದಾಡ್ತಿದ್ದಾನೆ ಪ್ರಕೃತಿ. ಈಗ ಏನ್ ಮಾಡ್ಬೇಕು ಅನ್ನೋ ದಾರಿನೇ ಕಾಣಿಸ್ತಾ ಇಲ್ಲ. ವಿರಾಟ್ನ ಕಳ್ಕೊಳ್ಳೋಕ್ಕೂ ಆಗದೆ, ಸತ್ಯನೋ ಹೇಳೋಕ್ಕೂ ಆಗದೆ ಆಗ್ಲೂ ರಾತ್ರಿ ಒದ್ದಾಡ್ತಿದ್ದೀನಿ. ಪ್ರತಿ ಕ್ಷಣ ಈ ಮನೇಲಿ ಇದೆ ನನ್ ಕೊನೆ ದಿನ ಅಂತ ಹೆದರ್ಕೊಂಡೆ ಕಳೀತಿದ್ದೀನಿ. ಹೀಗೆ ಒದ್ದಾಡ್ತಾ ಕೂತಿದ್ರೆ ನಿದ್ದೆ ಬರಲ್ಲ, ಬರೀ ಮೈ ನೋವು ಬರುತ್ತೆ ಅಷ್ಟೇ. ಅಲ್ಲ, ನಿನ್ನೆ ಕೇಳ್ತಾ ಇರೋದು ಕಣೋ, ಬೆಡ್ರೂಮಲ್ಲಿ ಮಲ್ಗೋದ್ ಬಿಟ್ಟು ಇಲ್ಲಿ ಬಂದು ಸೋಫಾ ಮೇಲೆ ಯಾಕೆ ಮಲಗ್ತಾ ಇದೆಯಾ? ಹೊರಗೆ ಸೆಕೆ ಆಗ್ತಾ ಇತ್ತು, ಅದಕ್ಕೆ ಇಲ್ಲಿಗೆ ಬಂದೆ. ಓ, ಈ ಮಳೆನಲ್ಲಿ ಅದ್ರಲ್ಲೂ ರೂಮಲ್ಲಿ AC ಇದೆ, ಆದ್ರೂ ಸೆಕೆ ಆಗ್ತಾ ಇದೆಯಾ? ಅಜ್ಜಿ, ಏನ್ ಹೇಳ್ಬೇಕಿದ್ಯೋ ಅದನ್ನ ನೇರವಾಗಿ ಹೇಳು. ಸುಮ್ನೆ ಯಾಕೆ ಸುತ್ತಿ ಬಳಸಿ ಮಾತಾಡ್ತಿದ್ಯಾ? ಹೊಟ್ಟೆ ಹೊಟ್ಟೆ ಉರಿಯತ್ತೆ ಕಣೋ. ನಿನಗೆ ಯಾಕೋ ಬೇಕಿತ್ತು ಇದೆಲ್ಲ? ಬೋಡ್ಕೊಂಡೆ. ಬೇಡ ಬೇಡ, ಈ ಮಿಡಲ್ ಕ್ಲಾಸ್ ಸಂಬಂಧ ಬೇಡ ಅಂತ. ಈಗ ಏನಾಯ್ತು ಅಂತ? ಏನಾಗಿಲ್ವಾ? ಈಗ ನೀನೇ ಹೇಳು. ರೂಮಲ್ಲಿ ನಿನ್ ಹೆಂಡತಿ ಭವಾನಿ ಬಿಸ್ನೆಸ್ ಮಾಡ್ತೀನಿ ಅಂತ ರೂಮಲ್ಲಿ ಪುಸ್ತಕನ ಹರ್ಡ್ಕೊಂಡ್ ಕೂತಿದ್ದಾಳೆ ಅಲ್ವಾ? ಒಂದ್ ರಾತ್ರಿ ಬುಕ್ ಓದ್ಕೊಂಡು ನಾಳೆನೆ ಕಂಪ್ನಿ ಕೆಲ್ಸ ಮಾಡಕ್ಕಾಗುತ್ತೇನೋ? ಮತ್ತೆ ನೀನ್ ಬೈದ್ಯಲ್ಲ ನನ್ಗೆ, ಹೆಂಡ್ತಿನ ಯಾರಾದ್ರೂ ಅನ್ಫಿಟ್ ಅಂತಾರಂತ. ಏನ್ ಮಾಡೋದಪ್ಪ, ನೀನ್ ಮದ್ವೆ ಮಾಡ್ಕೊಂಡ್ ಬಂದ್ಮೇಲೆ ಸಂತೋಷವಾಗಿರ್ಬೇಕಲ್ವಾ? ಅಲ್ವೋ ಅಥರ್ವ? ಮದ್ವೆಗಿಂತ ಮುಂಚೆ ನೀ ಎಷ್ಟು ಖುಷಿಯಾಗಿದ್ದೆ ಕಣೋ. ಮಿಡ್ಲ್ ಕ್ಲಾಸಲ್ಲಿ ಪ್ರೀತಿಗೆ ಕೊನೆ ಮೊದ್ಲೇ ಇಲ್ಲ, ಬರೀ ಖುಷಿಯಿಂದಾನೇ ಇರ್ತಾರೆ. ಒಂದ್ ತೂತ್ ಕಮ್ಮಿ ಆದ್ರೂನು ಖುಷಿಯಾಗಿ ಎಲ್ಲಾರು ಹಂಚ್ಕೊಂಡ್ ತಿಂತಾರೆ ಅಂತ ಹೇಳ್ತಾ ಇದ್ಯಲ್ಲ, ಈಗೇನಾಯ್ತು ನೋಡು. ನನ್ನ ಸ್ಥಿತಿನ ಹಂಗ್ಸೋಕ್ ಬಂದಿದ್ದೆ ನೀನು? ಹೇ, ಇಲ್ವೋ, ಬುದ್ಧಿ ಹೇಳ್ತಾ ಇದ್ದೀನಿ ಅಷ್ಟೇ. ಸಿಂಧು
ಸಿಂಧು ಯಾಕೆ ಕೊನೆ ದಿನ ಆಗುತ್ತೆ? ಪ್ರಕೃತಿ, ವಿರಾಟ್ಗೆ ಈ ಸತ್ಯ ಎಲ್ಲ ಗೊತ್ತಾದ್ರೆ ನನ್ನ ಸುಮ್ಮನೆ ಬಿಡ್ತಾರಾ? ಸಿಂಧು, ಅದನ್ನ ನೀವೇ ಹೇಗ್ ಡಿಸೈಡ್ ಮಾಡ್ತಾ ಇದ್ದೀರಾ? ಮದ್ವೆ ಆಗಿರೋ ಹುಡುಗಿ ತನ್ನ ಗಂಡನ ರೂಮಿಗೆ ಬೇರೆ ಹುಡುಗಿನ ಕಳಿಸ್ತಾಳೆ ಅಂತಂದ್ರೆ ಅಲ್ಲೇ ಅರ್ಥ ಆಗುತ್ತೆ ಸಿಂಧು, ಅವಳು ಎಂಥ ಕಷ್ಟದ ಪರಿಸ್ಥಿತಿಲಿದ್ದಾಳೆ ಅಂತ. ನಿಮ್ಗೆ ನಾನ್ ಮಾಡಿದ ತಪ್ಪಾಗಿ ಕಾಣಿಸ್ತಾ ಇಲ್ವಾ? ಇಲ್ಲ, ನಿಮ್ ಕೈಯಲ್ಲಿ ತಪ್ಪು ಬೇಕು ಅಂತಾನೆ ಮಾಡಿಸ್ತಾ ಇದ್ದಾರೆ ಅಂತ ಅನಿಸ್ತಿದೆ. ನೀವು ಸಂಬಂಧಕ್ಕೆ ಎಷ್ಟು ಬೆಲೆ ಕೊಡ್ತೀರಾ, ಹಾಗೆ ನಿಮ್ ಅಕ್ಕನ್ ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ಗೊತ್ತಿದೆ. ಅದನ್ನೇ ವೀಕ್ನೆಸ್ ಆಗಿ ಬಳಸ್ಕೊಳ್ಳೋದಿಕ್ಕೆ ಇಶಾನಿ ಹೀಗೆಲ್ಲ ಆಡ್ತಿದ್ದಾಳೆ. ಆದ್ರೂ ಏನೇ ಆಗ್ಲಿ, ಸತ್ಯ ಗೊತ್ತಾದ್ರೆ ವಿರಾಟ್ ನನ್ನ ಹೇಗ್ ನೋಡ್ಬೋದು? ಆದ್ರೆ ಅದನ್ನ ನೀವು ವಿರಾಟ್ ಅವ್ರಿಗೆ ಹೇಳ್ದಾಗ್ಲೇ ಅವ್ರಿಗೆ ಗೊತ್ತಾಗೋದು. ಹಾಗೇನಾದ್ರೂ ಆದ್ರೆ ನಾನ್ ವಿರಾಟ್ನ ಕಳ್ಕೊಂಡ್ಬಿಡ್ತೀನಿ. ಇಲ್ಲ, ಸಾಧ್ಯನೇ ಇಲ್ಲ. ನನಗ್ ಹಾಗ ಅನ್ನಿಸ್ತಿಲ್ಲ. ವಿರಾಟ್ ಅವ್ರು ಏನು ಅನ್ನೋದು ನಮಗಿಂತ ಚೆನ್ನಾಗಿ ನಿಮಗ್ ಗೊತ್ತಿದೆ. ನೋಡಿ, ಧೈರ್ಯವಾಗಿ ಇವತ್ತು ನನ್ನ ಹತ್ರ ಹೇಳ್ದಾಗೆ ಅವ್ರ ಹತ್ರನೂ ಎಲ್ಲ ಸತ್ಯನೂ ಹೇಳ್ಬಿಡಿ. ಸಿಂಧು, ಈಗಾಗ್ಲೇ ತುಂಬಾ ಲೇಟ್ ಆಗಿದೆ. ನೀವು ಈ ವಿಷಯನ ಮುಚ್ಚಿಟ್ರೆ ಮುಂದೆ ತುಂಬಾ ದೊಡ್ಡ ತಪ್ಪಾಗತ್ತೆ. ಅವಾಗ ಮತ್ತೆ ನೀವೇ ಅಪರಾಧಿ ಆಗ್ತೀರಾ. ಇಲ್ಲ ಪ್ರಕೃತಿ, ಇಲ್ಲ. ವಿರಾಟ್ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ದಾರೆ, ನಿಜ. ಆದ್ರೆ ಅವ್ರ ಹತ್ರ ನಿಮ್ಮಿಂದನೇ ಈಶಾನಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಹೇಳಿದ್ರೆ ಅವ್ರ ಜೀವನ ಪೂರ್ತಿ ನನ್ನ ದೂರ ಮಾಡ್ಬಿಡ್ತಾರೆ. ಪ್ರಕೃತಿ, ನನಗವ್ರನ್ನ ಕಳ್ಕೊಂಡ್ ಬದುಕಕ್ಕೆ ಇಷ್ಟ ಇಲ್ಲ. ಸಿಂಧು, ಹಾಗಂತ ಈ ಸತ್ಯನ ಮುಚ್ಚಿಟ್ರೆ ನೀವು ಅವರನ್ನ ಕಳ್ಕೊಂಡ ಹಾಗೆ ಆಗತ್ತಲ್ವಾ? ಯೋಚನೆ ಮಾಡಿ ಸಿಂಧು, ನೀವು ವಿರಾಟ್ ಜೊತೆ ಹಗಲು ರಾತ್ರಿ ಇದ್ರೂನು ನೀವು ನೆಮ್ಮದಿಯಾಗಿರೋದಕ್ಕೆ ಆಗ್ತಿಲ್ಲ. ಮುಖವಾಡ ಹಾಕೊಂಡು ಜೀವನ ಕಳೀತಾ ಇದ್ದೀರಾ. ಇದು ಕೂಡ ನನ್ನ ಪ್ರಕಾರ ಬದುಕೆ ಅಲ್ಲ ಅನ್ನಿಸ್ತಿದೆ. ನೀವಿವಾಗ ವಿರಾಟ್ ಅವ್ರಿಗೆ ಈ ನಿಜಾನ ಹೇಳಿಲ್ಲ ಅಂತ ಇಟ್ಕೊಳ್ಳಿ. ನಾಳೆ ಈ ವಿಷಯನ ಇಶಾನಿ ಹೇಳಿದ್ರೆ ಅವ್ರಿಗೆ ನಿಮ್ ಬಗ್ಗೆ ಏನ್ ಅನ್ಸತ್ತೆ ಹೇಳಿ? ಪ್ರಕೃತಿ, ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ಯೋಚನೆ ಮಾಡಿ ಆದಷ್ಟು ಬೇಗ ಇಶಾನಿ ವಿಷಯನ ವಿರಾಟ್ ಅವ್ರಿಗೆ ಹೇಳಿಲ್ಲ ಅಂದ್ರೆ ನಿಮ್ಮಿಬ್ರು ಮಧ್ಯ ಸೇರೋಕೆ ಆಗದೆ ಇರುವಷ್ಟು ಬಿರುಕು ಬಿಟ್ಬಿಡುತ್ತೆ. ಸಿಂಧು, ದಯವಿಟ್ಟು ಅದಕ್ಕೆ ಆಸ್ಪದ ಮಾಡ್ಕೊಡ್ಬೇಡಿ. ಮುಂದೊಂದಿನ ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಪಶ್ಚಾತ್ತಾಪ ಪಡೋ ಕಾಲ ನಿಮ್ದಾಗ್ಬಾರ್ದು.